ಜೈ ಭಾರತ್ ವಂದೇ ಮಾತರಂ. ದಾಸರು ಒಂದು ಪದ ಹೇಳಿದ್ದಾರೆ, ಬೇವು ಬೆಲ್ಲದೊಲಿಡಲೇನು ಫಲ, ಹಾವಿಗೆ ಹಾಲೆರೆದೇನು ಫಲ. ಅಕ್ಷರಃ ಇದು ಮಾತು ಬಾಂಗ್ಲಾದೇಶಕ್ಕೆ ಸೂಟ್ ಆಗುತ್ತೆ. ಬಾಂಗ್ಲಾದೇಶಕ್ಕೆ ಭಾರತ ಎಲ್ಲ ರೀತಿಯ ಸಹಾಯಗಳನ್ನು ಮಾಡುತ್ತಿತ್ತು. ಶೇಖ್ ಹಸೀನಾ ಇರುವಾಗ ಎಲ್ಲ ರೀತಿಯ ನೆರವುಗಳನ್ನು ನೀಡುತ್ತಿದ್ದರು ಹಾಗೂ ಆರ್ಥಿಕ ಸಾಲಗಳನ್ನು ಕೂಡ ಕೊಡ್ತಿದ್ರು. ಸಂಕಷ್ಟ ಸಮಯದಲ್ಲೂ ಕೂಡ ಭಾರತ ಸಹಾಯ ಮಾಡುತ್ತಿತ್ತು. ಆದರೆ ಈಗ ಯೂನಿಸ್ ಬಂದ ನಂತರ ಈ ಸಹಾಯವನ್ನು ಎಲ್ಲ ಮರೆತಿದ್ದಾರಂತೆ ಕಾಣಿಸುತ್ತೆ. ಅವರ ನಡವಳಿಕೆಯು ಹಾಗೆ ಐತೆ. ಇತ್ತೀಚೆಗೆ ಚೀನಾಗೆ ಹೋಗಿ ಹೇಳ್ತಾರೆ, ಈ 7 ಸಿಸ್ಟರ್ ರಾಜ್ಯಗಳು ಏನಿವೆ ಭಾರತದ, ಈ ನಾರ್ತ್ ಈಸ್ಟ್ ಏನಿದೆ ಅದನ್ನು ನಾವು 7 ಸಿಸ್ಟರ್ ಅಂತ ಕರಿತೇವೆ. ಈ ಭಾಗಗಳಿಗೆ ಸಮುದ್ರ ಮಾರ್ಗಗಳು ಇಲ್ಲ. ನಿಜವಾದ ಸಾಗರ ರಕ್ಷಕ ಬಾಂಗ್ಲಾದೇಶ ಅಂತ ಹೇಳುತ್ತೆ. ಇದು ಇಂಡೈರೆಕ್ಟ್ ಆಗಿ ಚೀನಾಗೆ ಇನ್ವೈಟ್ ಮಾಡಿತು. ಭಾರತದ ಚಿಕನ್ ನೆಕ್ ಹತ್ರ ಬಂದು ಒಂದು ಸೇನೆಯಲ್ಲಿ ಸ್ಥಾಪಿಸಿ ಭಾರತಕ್ಕೆ ಒಂದು ಆತಂಕ ಹೆಚ್ಚಿಸಿ ಅಂತ ಒಂದು ಇಂಡೈರೆಕ್ಟ್ ಆಗಿ ಚೀನಾಕ್ಕೆ ಸಲಹೆ ಕೊಟ್ಟಿದ್ದಂತಿತ್ತು. ಆದರೆ ಈಗ ಭಾರತ ಬಾಂಗ್ಲಾದೇಶಕ್ಕೆ ಮದ್ದು ಕೊಡುವ ಕೆಲಸವನ್ನು ಪುನರಾರಂಭಿಸಿದೆ. ಅದೇನಂತೀರಾ? ಬಾಂಗ್ಲಾದೇಶವು ಭಾರತದ ಭೂಭಾಗಗಳನ್ನು ಬಳಸಿ ನೇಪಾಳ, ಮಯನ್ಮಾರ್ ಹಾಗೂ ಭೂತಾನ್ ರಾಷ್ಟ್ರಗಳಿಗೆ ತನ್ನ ಸರಕುಗಳನ್ನು ಸಾಗಿಸುತ್ತಿತ್ತು. ಇದಕ್ಕಾಗಿ ಅವರು ಭಾರತದ ಭೂಪ್ರದೇಶವನ್ನು ಬಳಸಿಕೊಳ್ಳುತ್ತಿದ್ದರು. ಅದಕ್ಕೆ ಅವರು ಕಸ್ಟಮ್ ಚಾರ್ಜ್ ಅನ್ನು ಪಾವತಿಸಬೇಕಂತಿಲ್ಲ. ಭಾರತದ ಭೂಪ್ರದೇಶವನ್ನು ಬಳಸಿಕೊಂಡು ಹಾಗೂ ಭಾರತದ ಸಮುದ್ರ ಮಾರ್ಗವನ್ನು ಕೂಡ ಬಳಸಿಕೊಂಡು ವ್ಯಾಪಾರ ನಡೆಸುತ್ತಿದ್ದರು. ಇದಕ್ಕೆ ಭಾರತ ಫುಲ್ ಸ್ಟಾಪ್ ಇಟ್ಟಿದೆ. ಇನ್ನು ಮುಂದೆ ಅವರು ಭಾರತದ ಭೂಪ್ರದೇಶ ಬಳಸಿಕೊಳ್ಳಬೇಕಾದ್ರೂ ಹಾಗೂ ಭಾರತದ ಸಮುದ್ರ ಮಾರ್ಗ ಬಳಸಿಕೊಳ್ಳಬೇಕಾದ್ರೂ ಇನ್ನು ಮುಂದೆ ಅವರಿಗೆ ಉಚಿತವಿಲ್ಲ. ಅದನ್ನು ಕೇಂದ್ರ ಸರ್ಕಾರ ಸಂಪೂರ್ಣ ಸ್ಟಾಪ್ ಮಾಡಿದ್ದಾರೆ. ಇದರಿಂದಾಗಿ ಬಾಂಗ್ಲಾದೇಶಕ್ಕೆ ಒಂದು ಬಲವಾದ ಏಟು ಬಿದ್ದಿದೆ. ಯಾಕೆಂದರೆ ಈ ಬಾಂಗ್ಲಾದೇಶ ಹೆಚ್ಚಿನ ವ್ಯವಹಾರ ಹೊಂದಿದ್ದೆ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ. ಈ ಥರ ಆದರೆ ಅವರ ವ್ಯಾಪಾರ ವಹಿವಾಟುಗಳಲ್ಲೂ ಕೂಡ ಒಂದು ಇಂಪ್ಯಾಕ್ಟ್ ಆಗುತ್ತೆ. ಮೊದಲೇ ಆರ್ಥಿಕ ಕುಸಿತದಿಂದಾಗಿ ಕಂಗೆಟ್ಟಿರುವ ಈ ಬಾಂಗ್ಲಾದೇಶಕ್ಕೆ ಮತ್ತಷ್ಟು ಪೆಟ್ಟು ಬಿದ್ದಿದೆ. ನಾನು ಈ ವಿಡಿಯೋ ಶುರು ಮಾಡೋ ಮುಂಚೆನೇ ಒಂದು ಮಾತು ಹೇಳಿದ್ದೆ, ಬಾಂಗ್ಲಾದೇಶಕ್ಕೆ ಭಾರತ ಪ್ರತಿಯೊಂದು ವಿಚಾರದಲ್ಲೂ ಸಹಾಯ ಮಾಡುತ್ತಲೇ ಬಂದಿದೆ. ಆದರೆ ಬಾಂಗ್ಲಾದೇಶಕ್ಕೆ ಭಾರತದ ಈ ಸಹಾಯವನ್ನು ಮರೆತಿದೆ ಕಾಣಿಸುತ್ತೆ. ನಾವೇನು ನಮ್ಮವರು, ನಮ್ಮ ನೆರೆ ರಾಷ್ಟ್ರ ಸಂಬಂಧ ಚೆನ್ನಾಗಿರಬೇಕು ಅಂತ ಹೊಂದಿಕೊಂಡು ಹೋಗ್ತಾ ಇದ್ರೆ ಅವರು ಮಾತ್ರ ನಮ್ಮ ಶತ್ರು ರಾಷ್ಟ್ರಗಳ ಜೊತೆ ಕೈ ಜೋಡಿಸಲು ಮುಂದಾಗಿದ್ದಾರೆ. ಇದೇ ಬಾಂಗ್ಲಾದೇಶ ಚೀನಾಕ್ಕೆ ಒಂದು ಆಹ್ವಾನ ಕೊಡುತ್ತೆ. ಬಾಂಗ್ಲಾದೇಶದಲ್ಲಿ ಒಂದು ಸೇನಾ ನೆಲೆಯನ್ನು ಸ್ಥಾಪಿಸಲು. ಅದೇ ರೀತಿ ಪಾಕಿಸ್ತಾನ ಜೊತೆ ಕೂಡ ಮಾತುಕತೆ ನಡೆಸುತ್ತೆ. ಬಾಂಗ್ಲಾದೇಶ ಹಾಗೂ ಪಾಕಿಸ್ತಾನದ ನಡುವಿನ ವ್ಯಾಪಾರ ವಹಿವಾಟುಗಳನ್ನು ಹೆಚ್ಚಿಸಲು ಅದರ ಬಗ್ಗೆಯೂ ಮಾತುಕತೆ ನಡೆಯುತ್ತಿದೆ. ಹಾಗೂ ಕೆಲವೊಂದು ಬಾಂಗ್ಲಾದೇಶದ ಡಿಫೆನ್ಸ್ ಕ್ಷೇತ್ರಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಸಣ್ಣ ಪುಟ್ಟ ವೆಪನ್ಸ್ಗಳನ್ನು ಪಾಕಿಸ್ತಾನದಿಂದ ಖರೀದಿಸಲು ಮುಂದಾಗಿದೆ. ಈ ರೀತಿ ವಿಚಾರವಿರುವಾಗ ಯಾರಾದರೂ ಪ್ರಚೋದನೆ ಮಾಡಿದರೆ ಅದಕ್ಕೆ ತಕ್ಕ ಪ್ರತಿಕ್ರಿಯೆ ಕೊಡಬೇಕಾಗುತ್ತೆ. ಈಗ ಅದು ಬಾಂಗ್ಲಾದೇಶದ ಸರದಿ.